Okay, first time I think we can start. Let others join. Okay. Uh, so I will welcome all of you to Edgemy online educational platform. Here we are giving the necessary details about our Montessori TTC course. Our faculty IFASM is here to communicate with you to give all the details you need to know about the Montessori course and what are we are providing for you. Okay, IFASM is I think we can start. Okay. Good evening, all. So, ನಾವು ಇವತ್ತು ಪ್ರೀ ವೆಬಿನಾರ್ ಅಲ್ಲಿ ನಾವಿವತ್ತು ನಮ್ಮ ಮಾಂಟೆಸರಿ ಕೋರ್ಸ್ ಅನ್ನೋದು ಎಂತದ್ದು ಅಂತ ನೋಡುವ. ಸೊ ಫಸ್ಟ್ ಆಫ್ ಆಲ್ ವೆಲ್ಕಮ್ ಎವ್ರಿವನ್. ಸೊ ಫಸ್ಟ್ ಆಗಿ ನೀವು ನೋಡ್ತಿದ್ದೀರಾ ಎಡುಮಿ, ಇದು ನಮ್ಮ ಲೋಗೋ, ಎಡುಮಿ ಎಜುಕೇಟಿಂಗ್ ಮೈಂಡ್ಸ್. ಸೊ ಏನಿದು ಎಡುಮಿ? Now celebrating 5th year with more than 1,000 students base. ನಾವು ಇವಾಗ 5ನೇ ವರ್ಷಕ್ಕೆ ಕಾಲಿಡುತ್ತಾ ಇದ್ದೇವೆ, ನಡೀತಾ ಇದೆ. ನಮ್ಗೆ 1000ಕ್ಕಿಂತ ಹೆಚ್ಚು ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಇವಾಗ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿದಷ್ಟೇ ನಮ್ಮಲ್ಲಿ ಮಾಂಟೆಸರಿ ಕೋರ್ಸ್ ಮಾತ್ರ ಅವೈಲೇಬಲ್ ಇದೆ. ಬಟ್ ಕೇರಳದಲ್ಲಿ ನೀವು ಇಲ್ಲಿ ನೋಡ್ಬೋದು ಸಮ್ ಆಫ್ ದಿ ಕೋರ್ಸಸ್, PUC, ಮಾಂಟೆಸರಿ ಟೀಚರ್ ಟ್ರೈನಿಂಗ್ ಕೋರ್ಸ್, pre-primary teacher training course, degree course, spoken English course. So ಆಲ್ರೆಡಿ ಕೇರಳದಲ್ಲಿ ಸ್ಟಾರ್ಟ್ ಆಗಿದೆ, ಅಲ್ಲಿ ನಡೀತಾ ಇದೆ. ಬಟ್ ಕರ್ನಾಟಕದಲ್ಲಿ ಇವಾಗ ಸ್ಟಾರ್ಟ್ ಆದ್ದು ಮಾಂಟೆಸರಿ ಟೀಚರ್ಸ್ ಟ್ರೈನಿಂಗ್ ಕೋರ್ಸ್ ಮಾತ್ರ. ಓಕೆ, ಇವಾಗಲೇ ಫಸ್ಟ್ ಮತ್ತೆ ಸೆಕೆಂಡ್ ಬ್ಯಾಚ್ ಸ್ಟೂಡೆಂಟ್ಸ್ ಇದ್ದಾರೆ. ಇನ್ ಡೀಟೇಲ್ ಆಗಿ ನೋಡುವ. ಸೊ ಇದೊಂದು ಫಸ್ಟ್ ಬ್ಯಾಚ್ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ ಒಂದು ಪ್ರೋಗ್ರಾಮ್, ಅದರ ಹೆಸರು ಇನ್ಸೆಂಡಿಯಂ. ಸೊ ಇದು ಒಬ್ರು ನೀವು ನೋಡ್ಬೋದು ಇಲ್ಲಿ ಕೊಟ್ಟದಾಗಿ ಶೆಫ್ನಾ ಬಾದುಷಾ. ಸೊ ಇವರು ಅಪಾಯಿಂಟೆಡ್ ಆಗಿದ್ದಾರೆ ಆಸ್ ಅ ಮಾಂಟೆಸರಿ ಟೀಚರ್, ಡ್ರೀಮ್ ಪಾರ್ಕ್ ಮಾಂಟೆಸರಿ ಅಟ್ಟಿಂಗರ್. ಸೊ ನೀವು ನಮ್ಮದೇ ಇನ್ಸ್ಟಿಟ್ಯೂಷನ್ ಕೋರ್ಸ್ ಕಂಪ್ಲೀಟ್ ಆಗಿ ಒಳ್ಳೆ ಜಾಬ್ ಅನ್ನು ತಗೊಂಡ ಒಂದು ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಇಲ್ಲಿ ಹಾಕಿದ್ದೇವೆ ನಾವು ಅಂತ. ತುಂಬಾ ಎಕ್ಸಾಂಪಲ್ಸ್ ಇದೆ. ಓಕೆ, ಇವಾಗ ಯಾಕೆ ಬೇಕು ಅಂದ್ರೆ ಇದು ವಾಟ್ ಈಸ್ MTTC, ಏನಿದು? ಸೊ ಇನ್ ಡೀಟೇಲ್ ಆಗಿ ನೋಡುವ. ಇಟ್ ಈಸ್ ಅ ಟೀಚಿಂಗ್ ಲೈಸೆನ್ಸ್ ಟು ಟೀಚ್ ಇನ್ ಮಾಂಟೆಸರಿ ಸ್ಕೂಲ್. ಇದು ಮೇನ್ ಆಗಿ ಒಂದು ನಿಮ್ಗೆ ಟೀಚಿಂಗ್ ಲೈಸೆನ್ಸ್, ಟೀಚ್ ಮಾಡ್ಲಿಕ್ಕೆ. ಸೊ ನೀವು ಫುಲ್ ಕಾನ್ಫಿಡೆಂಟ್ ಆಗಿ ಒಂದು ಎಫೆಕ್ಟಿವ್ ಟೀಚರ್ ಆಗಿರ್ತೀರಾ ಈ ಕೋರ್ಸ್ ತಕೊಂಡ್ರೆ. ಸ್ವಲ್ಪ ನಾಲೆಜ್ ಇದ್ರೆ ಯಾರಿಗೂ ಟೀಚಿಂಗ್ ಮಾಡ್ಬೋದು, ಹೌದಲ್ಲ? ಬಟ್ ಈ ಕೋರ್ಸ್ ತಕೊಂಡ್ರೆ ನೀವು ಎಫೆಕ್ಟಿವ್ ಟೀಚರ್ ಆಗ್ತೀರಾ. ನಿಮ್ಗೆ ಎಲ್ಲ ಐಡಿಯಾಸ್ ಸಿಗ್ತದೆ ಹೇಗೆ ಟೀಚಿಂಗ್ ಮಾಡ್ಬೇಕು ಅನ್ನೋದು. ಸೊ ಇದು ಒಫಿಷಿಯಲ್ ಆಗಿ ಸಿಗುವ ಟೀಚಿಂಗ್ ಲೈಸೆನ್ಸ್. ನೀವು ಎಲ್ಲಿ ಬೇಕಾದ್ರೂ ಹೋಗಿ ಟೀಚ್ ಮಾಡ್ಬೋದು, ಅದು ನಿಮ್ಗೆ ಲೈಸೆನ್ಸ್. ಸೊ ಇಟ್ ಮೇಕ್ಸ್ ಯು ಅ ಪರ್ಫೆಕ್ಟ್ ಟ್ರೈನ್ ಟೀಚರ್ ಫಾರ್ ಲೋವರ್ ಗ್ರೇಡ್ಸ್. ಅಂದ್ರೆ ನೀವು ಮಾಂಟೆಸರಿ ಟೀಚರ್ ಟ್ರೈನಿಂಗ್ ಕೋರ್ಸ್ ಗೊತ್ತಿರ್ಬೋದು, ನೀವು ಯಾವಾಗ್ಲೂ ಲೋವರ್ ಗ್ರೇಡ್ಸ್ ಟೀಚ್ ಮಾಡ್ದು. ಸೊ ನಿಮ್ಗೆ ಪರ್ಫೆಕ್ಟ್ ಆಗಿ ಇವಾಗ ಲೋವರ್ ಗ್ರೇಡ್ಸ್ ಮಕ್ಕಳನ್ನು ಹೇಗೆ ಟೀಚ್ ಮಾಡ್ಬೋದು, ಅವರ ಲೆವೆಲ್ ಏನು, ಸೊ ಏನೆಲ್ಲ ಅವರಿಗೆ ಟೀಚ್ ಮಾಡ್ಬೋದು, ಸೊ ಯಾವ ಅವರಿಗೆ ಟೀಚ್ ಮಾಡೋದು, ನಿಮ್ಮ ಟೀಚಿಂಗ್ ಅನ್ನು ಹೇಗೆ ಎಫೆಕ್ಟಿವ್ ಮಾಡ್ಬೋದು, ಸೊ ಇಂಥದನ್ನೆಲ್ಲ ಈ ಟ್ರೈನಿಂಗ್ ಅಲ್ಲಿ ನೀವು ಕಲ್ತುಕೊಳ್ಬಹುದು. ಸೊ ಅಂದ್ರೆ ನೀವು ಈ ಲೋವರ್ ಗ್ರೇಡ್ಸ್ ಮಕ್ಕಳಿಗೆ ಒಂದು ಒಳ್ಳೆಯ ಟೀಚರ್ ಆಗಿ ಮಾರ್ಪಾಡ್ಕೊಳ್ಬಹುದು. ಇಟ್ gives you the reputed identity of a teacher in the society. ಅಂದ್ರೆ ಟೀಚರ್ ಅಂದ್ರೆ ಗೊತ್ತು ಎಷ್ಟು ರೆಸ್ಪೆಕ್ಟ್ ಇದೆ ಸೊಸೈಟಿಯಲ್ಲಿ. ಎಂತದೇ ಜಾಬ್ ಇರ್ಬೋದು, ಬಟ್ ಟೀಚರ್ಸ್ ಅಂದ್ರೆ ನಮ್ಗೆ ವಿದ್ಯೆ ಕೊಡುವವರು, ಅವರಿಗೆ ಇರುವ ರೆಸ್ಪೆಕ್ಟ್ ಹೇಳ್ಬೇಕು ಅಂತಿಲ್ಲ. ಸೊ ನಿಮ್ಗೆ ನಿಮ್ಮ ಟೀಚರ್ ಎಲ್ಲರೂ ರೆಸ್ಪೆಕ್ಟ್ ಹೇಳ್ಬೋದಲ್ಲ. ಸೊ ಟೀಚರ್ ಹಾಗೆ ಅಂದ್ರೆ ರೆಸ್ಪೆಕ್ಟ್ ತನ್ನಿಂದ ಬರ್ತದೆ. ಸೊ ನೀವು ಈ ಕೋರ್ಸ್ ಮಾಡಿ ಟೀಚರ್ ಆದ್ರೆ ನಿಮ್ಗೆ ಡೆಫಿನೆಟ್ಲಿ ಟ್ರೈನ್ಡ್ ಟೀಚರ್ಸ್ ಆಗ್ತೀರಾ. ಸೊ ಡೆಫಿನೆಟ್ಲಿ ನಿಮ್ಗೆ ರೆಸ್ಪೆಕ್ಟ್ ಕಮ್ಯುನಿಟಿಯಿಂದ ಸಿಗ್ತದೆ. ಸೊ ನೆಕ್ಸ್ಟ್, ಪ್ಲೆಂಟಿ ಆಫ್ ಚಾನ್ಸಸ್ ಇನ್ ಅಬ್ರಾಡ್, ಎಸ್ಪೆಷಲಿ ಫಾರ್ ಮಾಂಟೆಸರಿ. ಸೊ ಇಂಡಿಯಾದಲ್ಲೂ ಚಾನ್ಸ್ ಇದೆ, ಇಲ್ಲ ಅಂತಲ್ಲ. ಬಟ್ ನೀವು ನೋಡ್ಬೇಕು ಅಂದ್ರೆ ಅಬ್ರಾಡ್ ಅಲ್ಲಿ ತುಂಬಾ ಚಾನ್ಸಸ್ ಇದೆ. ಬಿಕಾಸ್ ಮಾಂಟೆಸರಿ ಅಂದ್ರೆ ಅಬ್ರಾಡ್ ಅಲ್ಲಿ ಅದು ಕಾಮನ್. ಸೊ ಇಂಡಿಯಾದಲ್ಲಿ ಇವಾಗ ಅದು ಬೆಳೆದು ಬರ್ತಾ ಇದೆ, ಬಟ್ ಅಬ್ರಾಡ್ ಅಲ್ಲಿ ಇದು ಕಾಮನ್ ಮಾಂಟೆಸರಿ. ಸೊ ಅಲ್ಲಿ ನಿಮ್ಗೆ ಪ್ಲೆಂಟಿ ಚಾನ್ಸಸ್ ಇದೆ. ಸೊ ಈ ಕೋರ್ಸ್ ಅನ್ನು ತಕೊಂಡು
ನೀವು ಲೈಸೆನ್ಸ್ ತಕೊಂಡು ಹೋದ್ರೆ ಅಲ್ಲಿ ನಿಮ್ಗೆ ಟೀಚ್ ಮಾಡ್ಬೋದು. ಸೊ ನಿಮ್ಗೆ ಆಪರ್ಚುನಿಟೀಸ್ ಅಲ್ಲಿ ಜಾಸ್ತಿ ಸಿಗ್ತದೆ. ದೆನ್ ಹೆಲ್ಪ್ ಕೇಟರ್ ಅವರ್ ಓನ್ ಕಿಡ್ಸ್. ಇಟ್ ಹೆಲ್ಪ್ಸ್ ಅಂದ್ರೆ ಇವಾಗ ನೋಡಿ ಕೋರ್ಸ್ ತಕೊಂಡು ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಇದರಲ್ಲಿ ಸ್ಪೆಷಲ್ ಅಂದ್ರೆ ಚೈಲ್ಡ್ ಸೈಕಾಲಜಿ ಅಂಡ್ ಹೆಲ್ತ್ ಅಂಡ್ ನ್ಯೂಟ್ರಿಷನ್ ಇದೆಲ್ಲ ಸಬ್ಜೆಕ್ಟ್ ಅಂದ್ರೆ ಮಕ್ಕಳಿಗೆ ರಿಲೇಟ್ ಆದ ಸಬ್ಜೆಕ್ಟ್. ನೀವು ಡೀಲ್ ಮಾಡುದು ಲೋವರ್ ಕ್ಲಾಸ್ ಮಕ್ಕಳ ಜೊತೆ. ಸೊ ಈ ಸಬ್ಜೆಕ್ಟ್ ನೀವು ಇನ್ನು ಟೀಚಿಂಗ್ ಇದು ತಕೊಂಡ ಮೇಲೆ ಟೀಚಿಂಗ್ ಮಾಡುದಿಲ್ಲ ಅನ್ಕೊಳ್ಳಿ. ಸೊ ನಿಮ್ಗೆ ಏನು ಅದ್ರಲ್ಲಿ ಏನ್ ಹೇಳುದು, ನಿಮ್ಗೆ ಲಾಸ್ ಇಲ್ಲ. ಬಿಕಾಸ್ ನಿಮ್ಮ ಸ್ವಂತ ಮಕ್ಕಳಿದ್ದಾರೆ, ಅವರನ್ನು ನೀವು ಹೇಗೆ ಬೆಳೆಸಬಹುದು. ಸೊ ಅವರಿಗೆ ಯಾವ ಯಾವ ಅಗತ್ಯತೆ ಇದೆ ಎನ್ನುವುದು ನಮ್ಮ ಕ್ಲಾಸಿಂದ ಗೊತ್ತಾಗ್ತದೆ ನಿಮ್ಗೆ. ಸೊ ನಿಮ್ಮ ಸ್ವಂತ ಮಕ್ಕಳನ್ನು ಬೆಳೆಸಲಿಕ್ಕೆ ನಿಮ್ಗೆ ಹೆಲ್ಪ್ ಆಗ್ತದೆ ಈ ಕೋರ್ಸ್. ಅಂಡ್ ಕ್ಯಾನ್ ಬಿಕಮ್ ಅ ಪರ್ಫೆಕ್ಟ್ ಪೇರೆಂಟ್. ಸೊ ಹೇಗೆ ಪರ್ಫೆಕ್ಟ್ ಪೇರೆಂಟ್ ಆಗ್ಬೋದು, ಯಾಕೆಂದ್ರೆ ಹೇಳಿಕೊಡ್ತದೆ ಅಂತ ಲೋವರ್ ಗ್ರೇಡ್ಸ್ ನ ಮಕ್ಕಳ ಅಗತ್ಯತೆಗಳು ಏನು, ಅವರಿಗೆ ಯಾವ ಅಗತ್ಯತೆಗಳು ಇದೆ, ಅವರಿಗೆ ಯಾವ ವಯಸ್ಸಲ್ಲಿ ಯಾವ್ದನ್ನೆಲ್ಲ ಕಲಿಸ್ಬೇಕು ಅನ್ನೋ ಒಂದು ಐಡಿಯಾ ಬರುತ್ತಲ್ಲ. ಅದರಿಂದಾಗಿ ನಿಮ್ಗೊಂದು ಐಡಿಯಾ ಸಿಗ್ತದೆ ಮಕ್ಕಳನ್ನು ಹೇಗೆ ಬೆಳೆಸಬಹುದು. ಆಸ್ ಅ ಟೀಚರ್ ಆಗಿ ಸಹ ನಿಮ್ಗೆ ಐಡಿಯಾ ಬೇಕು. ಬಿಕಾಸ್ ಎಲ್ಲಾ ಪೇರೆಂಟ್ಸ್ ತಂದು ಚಿಕ್ಕ ಮಕ್ಕಳನ್ನು ಸೇರಿಸ್ತದೆ ಯಾಕೆ, ಸೊ ಅವರಿಗೆ ಆ ಫೌಂಡೇಶನ್ ಅಲ್ಲಿ ಒಳ್ಳೆಯ ಒಂದು ಸ್ಟಾರ್ಟ್ಅಪ್ ಸಿಗ್ಬೇಕು ಅಂತ. ಸೊ ಟೀಚರ್ ಆಗಿ ನಿಮ್ಗೆ ಆ ಟ್ರೈನಿಂಗ್ ಸಿಗದಿದ್ರೆ ನೀವು ಅಷ್ಟು ಏಬಲ್ ಆಗುದಿಲ್ಲ ಮಕ್ಕಳಿಗೆ ಟೀಚ್ ಮಾಡ್ಲಿಕ್ಕೆ. ಸೊ ನೀವು ಇನ್ನು ಜಾಬಿಗೆ ಹೋಗೋದಿದ್ರು ಈ ಕೋರ್ಸ್ ಇಂದ ನಿಮ್ಮ ಮಕ್ಕಳನ್ನು ಹೇಗೆ ಬೆಳೆಸಬಹುದು ಅನ್ನೋ ಐಡಿಯಾ ಕೂಡ ಸಿಗ್ತದೆ. ದೆನ್ ನ್ಯೂ ಎಜುಕೇಶನ್ ಪಾಲಿಸಿ, ಪ್ರೀ ಪ್ರೈಮರಿ ಕಂಪಲ್ಸರಿ ಇನ್ ಸ್ಕೂಲ್ಸ್ ಬೈ 2030. ಅಂದ್ರೆ ಎಜುಕೇಶನ್ ಪಾಲಿಸಿ ನಿಮ್ಗೆ ಗೊತ್ತಿರ್ಬೋದು, ಬರ್ತಾ ಇರುತ್ತೆ ಎಜುಕೇಶನ್ ಪಾಲಿಸಿ. ಸೊ ಎಜುಕೇಶನ್ ಪಾಲಿಸಿ ಅಂದ್ರೆ ಇನ್ನು ಮುಂಬರುವ ಎಜುಕೇಶನ್ ಪಾಲಿಸಿಯಲ್ಲಿ ಮೇನ್ ಆಗಿ ಏನು ಅಂದ್ರೆ ಎಲ್ಲಾ ಶಾಲೆಯಲ್ಲಿ ಸಹ ಪ್ರೀ ಪ್ರೈಮರಿ ಕಂಪಲ್ಸರಿ ಆಗ್ತದೆ. ಪ್ರೀ ಪ್ರೈಮರಿ ಇರಲೇಬೇಕು, ಅದೊಂದು ಇವಾಗಷ್ಟು ಕಂಪಲ್ಸರಿ ಆಗಿಲ್ಲ, ಬಟ್ ಎಲ್ಲ ಶಾಲೆಯಲ್ಲಿ ಇವಾಗ ಇದೆ, ಬಟ್ ಇನ್ನು ಕಂಪಲ್ಸರಿ ಆಗ್ತದೆ. ಪ್ರೀ ಪ್ರೈಮರಿ ಕಂಪಲ್ಸರಿ ಆಗಿ ಒಂದು ಸ್ಕೂಲಲ್ಲಿ ಇರ್ಬೇಕು. ಮಕ್ಕಳು ಪ್ರೀ ಪ್ರೈಮರಿ ಆಗಿ ನೆಕ್ಸ್ಟ್ ಪ್ರೈಮರಿಗೆ ಎಂಟ್ರಿ ಆಗ್ಬೋದು. ಸೊ ಇದು ಕಂಪಲ್ಸರಿ ಆಗ್ತದೆ. ಅಂದ್ರೆ ಬರುತ್ತಾ ಈ ಪ್ರೀ ಪ್ರೈಮರಿ ಸ್ಟೇಜಸ್ ಕೂಡ ಕಂಪಲ್ಸರಿ ಆಗ್ತದೆ. ಸೊ ನಿಮ್ಗೆ ಇವಾಗ ನಮ್ಮ ಕೋರ್ಸ್ ಅಲ್ಲದೆ ಇನ್ನೇನು ಬೆನಿಫಿಟ್ಸ್ ಇದೆ, ಕೋರ್ಸ್ ಹೇಗೋ ಕೊಡ್ತೇವೆ, ನಮ್ಗೆ ತುಂಬಾ ಸಬ್ಜೆಕ್ಟ್ ಇದೆ, ಅದ್ರ ಬಗ್ಗೆ ನಾನು ಮತ್ತೆ ಮಾತಾಡ್ತೇನೆ. ಸೊ ಈ ಕೋರ್ಸ್ ಅನ್ನು ಬಿಟ್ಟು ಅದ್ರ ಜೊತೆಗೆ ಯಾವ ಯಾವ ರೀತಿಯ ನಿಮ್ಗೆ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಬೋದು. ಸೊ ಫಸ್ಟ್ ಒನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಎನ್ರಿಚ್ಮೆಂಟ್, ರೀಡಿಂಗ್ ಸ್ಕಿಲ್, ಲಿಸ್ನಿಂಗ್, ರೈಟಿಂಗ್, ಸ್ಪೀಕಿಂಗ್, ಇದೆಲ್ಲ ಸ್ಕಿಲ್ ಇಂಪ್ರೂವ್ ಮಾಡ್ಬೋದು. ನಿಮ್ಗೆ ಕ್ಲಾಸ್ ಇದೆ ಕಮ್ಯುನಿಕೇಟಿವ್ ಇಂಗ್ಲಿಷ್ ಅಂತ ಹೇಳಿ. ಸೊ ಅದರಲ್ಲಿ ಇಂಥ ಎಲ್ಲ ಇಂಗ್ಲಿಷ್ ಸ್ಕಿಲ್ಸ್, ರೀಡಿಂಗ್ ಆಗಿರ್ಬೋದು, ರೈಟಿಂಗ್ ಆಗಿರ್ಬೋದು, ಸ್ಪೀಕಿಂಗ್, ಲಿಸನಿಂಗ್, ಅದು ಇಂಪ್ರೂವ್ ಮಾಡ್ಬೋದು. ನೆಕ್ಸ್ಟ್ ಒನ್ ಕಂಪ್ಯೂಟರ್ ಸ್ಕಿಲ್, ಜೊತೆಗೆ ಕಂಪ್ಯೂಟರ್ ಸ್ಕಿಲ್ ಕೊಡ್ತೇವೆ. ದೆನ್ ಡೈಲಿ ಲೈಫ್ ಟೆಕ್ನಾಲಜಿ ನಿಮ್ಗೆ ಗೊತ್ತಿರ್ಬೋದು. ಸೊ ಇವಾಗ ನಾವು ನಮ್ಮ ಡೈಲಿ ಲೈಫ್ ಅಲ್ಲಿ ಯಾವ ಯಾವ ರೀತಿಯ ಟೆಕ್ನಾಲಜಿ ನಾವು ಯೂಸ್ ಮಾಡ್ತೇವೆ ಅದರ ಬಗ್ಗೆ ನಿಮ್ಗೆ ಒಂದು ಐಡಿಯಾ ಕೊಡ್ತೇವೆ. ಪೇರೆಂಟಿಂಗ್ ಕ್ಲಾಸಸ್, ಎಸ್ ಪೇರೆಂಟಿಂಗ್, ಹೌ ಟು ಬಿ ಅ ಪರ್ಫೆಕ್ಟ್ ಪೇರೆಂಟ್, ಅಂದ್ರೆ ಹೇಗೆ ಒಳ್ಳೆಯ ಪೇರೆಂಟ್ಸ್ ಆಗೋದು, ಮಕ್ಕಳನ್ನು ಹೇಗೆ ಅಪ್ಬ್ರಿಂಗ್ ಮಾಡೋದು, ಅದ್ರ ಬಗ್ಗೆ ಕ್ಲಾಸಸ್ ಮಾಡಿಸ್ತೇವೆ. ಕೌನ್ಸಿಲಿಂಗ್ ಕ್ಲಾಸಸ್ ಮಾಡಿಸ್ತೇವೆ. ಸೊ ಇಲ್ಲಿ ಎಕ್ಸಾಂಪಲ್ಸ್ ಇದೆ, ಮತ್ತೆ ತೋರಿಸ್ತೇವೆ. ಮೊದಲು ಮಾಡಿದಂತ ಕ್ಲಾಸ್ ಇದ್ದು ಫೋಟೋಸ್ ಹಾಕಿದ್ದೇವೆ, ಮತ್ತೆ ತೋರಿಸ್ತೇವೆ, ಅವಾಗ ನಿಮ್ಗೆ ಇನ್ನೂ ಕ್ಲಿಯರ್ ಆಗುತ್ತೆ. ಇಂಟರ್ವ್ಯೂ ಟ್ರೈನಿಂಗ್, ಹೇಗೂ ಕೋರ್ಸ್ ಕಂಪ್ಲೀಟ್ ಆದ ನಂತರ ನೀವು ಜಾಬ್ ಸೇರ್ಲೇಬೇಕು. ಸೊ ಅದಕ್ಕಿಂತ ಮುಂಚೆ ನಾವು ಇಂಟರ್ವ್ಯೂ ಟ್ರೈನಿಂಗ್ ಕೊಡ್ತೇವೆ. ಹೇಗೆ ನೀವು ನಿಮ್ಮನ್ನು ರೆಪ್ರೆಸೆಂಟೇಷನ್ ಮಾಡ್ಬೋದು, ಹೋಗಿ ಇಂಟರ್ವ್ಯೂ ಹೇಗೆ ನೀವು ಅಟೆಂಡ್ ಮಾಡ್ಬೋದು, ಹೇಗೆ ನಿಮ್ಮ ಕಾನ್ಫಿಡೆನ್ಸ್ ಅನ್ನು ಬೂಸ್ಟ್ ಮಾಡ್ಬೋದು ಅನ್ನೋದು ನಾವಿಲ್ಲಿ ಟ್ರೈನಿಂಗ್ ಕೊಡ್ತೇವೆ. ಪ್ಲೇಸ್ಮೆಂಟ್ ಹೆಲ್ಪ್, ನೀವು ನಮ್ಮ ಕ್ಲಾಸ್ ಅನ್ನು ದಿನಾಲು ಅಟೆಂಡ್ ಮಾಡಿ ಒಳ್ಳೆ ರೀತಿಯಲ್ಲಿ ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಪ್ಲೇಸ್ಮೆಂಟ್, ನಿಮ್ಗೆ ಜಾಬ್ ಸಿಗ್ಲಿಕ್ಕೆ ನಾವು ನಮ್ಮ ಕೈಯಿಂದ ಆಗುವ ಹೆಲ್ಪ್ ಮಾಡ್ತೇವೆ. ಓಕೆ, ಇದ್ರಲ್ಲಿ ನೆಕ್ಸ್ಟ್ ಸಬ್ಜೆಕ್ಟ್ಸ್. ಸೊ ನಿಮ್ಗೆ ಇವಾಗ ಡೌಟ್ ಬರ್ಬೋದು, ಯಾವ ರೀತಿಯ ಸಬ್ಜೆಕ್ಟ್ಸ್ ಇದೆ ಇದರಲ್ಲಿ. ನಮ್ಮ ಮೇನ್ ಆಗಿ ಹೇಳ್ತಿರೋದು ಮಾಂಟೆಸರಿ ಟೀಚರ್ ಟ್ರೈನಿಂಗ್ ಕೋರ್ಸ್ ಸಬ್ಜೆಕ್ಟ್. ಅವಾಗ ಹೇಳಿದ್ದು ಪ್ಲಸ್ ಈ ಕೋರ್ಸ್ ಅಲ್ಲದೆ ನಿಮ್ಗೆ ಯಾವ ರೀತಿಯೆಲ್ಲ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಲಿಕ್ಕೆ ಎಕ್ಸ್ಟ್ರಾ ನಿಮ್ಗೆ ಕೊಡ್ತೇವೆ ಅಂತ ಹೇಳಿದ್ದು. ಬಟ್ ಇದು ಮೇನ್ ನಮ್ಮ MTC ಕೋರ್ಸ್ ನ ಸಬ್ಜೆಕ್ಟ್ಗಳು. ಫಸ್ಟ್ ಒನ್ ಚೈಲ್ಡ್ ಸೈಕಾಲಜಿ, ಸೆಕೆಂಡ್ ಒನ್ ಕಮ್ಯುನಿಕೇಟಿವ್ ಇಂಗ್ಲಿಷ್, ಅವಾಗ್ಲೇ ಹೇಳಿದೆ ನಿಮ್ಮ ಇಂಗ್ಲಿಷ್ ಲ್ಯಾಂಗ್ವೇಜ್ ಇಂಪ್ರೂವ್ ಆಗ್ತದೆ ಇಲ್ಲಿ ಅಂತ. ದೆನ್ ಮಾಂಟೆಸರಿ ಮೆಥಡಾಲಜಿ, ಹೆಲ್ತ್ ಅಂಡ್ ನ್ಯೂಟ್ರಿಷನ್, ಪ್ರಾಕ್ಟಿಕಲ್ಸ್ ಇದೆ, ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಮಾಂಟೆಸರಿ ಸ್ಕೂಲ್. ಸೊ ಇದೆಲ್ಲ ನಮ್ಮ ಸಬ್ಜೆಕ್ಟ್, 6 ಸಬ್ಜೆಕ್ಟ್ ಒಳಗೊಂಡಿರುವ ಕೋರ್ಸ್ ಆಗಿದೆ ಇದು. ಇದರಲ್ಲಿ ಚೈಲ್ಡ್ ಸೈಕಾಲಜಿ ಗೊತ್ತು ನಿಮ್ಗೆ, ಹೇಗೆ ಮಕ್ಕಳ ಲೆವೆಲ್ ಹೇಗೆ ಅಂತ ನಿಮ್ಗೆ ಅರ್ಥ ಆಗ್ಬೇಕು. ಅದಕ್ಕೆ
ನಿಮ್ಗೆ ಚೈಲ್ಡ್ ಸೈಕಾಲಜಿ, ಅವರ ಮನೋಭಾವವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ. ಕಮ್ಯುನಿಕೇಟಿವ್ ಇಂಗ್ಲಿಷ್ ಇಸ್ ಗೊತ್ತಲ್ಲ, ಯೂನಿವರ್ಸಲ್ ಲ್ಯಾಂಗ್ವೇಜ್. ಸೊ ಬೇಕೇ ಬೇಕು. ಮಾಂಟೆಸರಿ ಮೆಥಡಾಲಜಿ ಹೇಗೆ, ದೆನ್ ಹೆಲ್ತ್ ಅಂಡ್ ನ್ಯೂಟ್ರಿಷನ್, ಪ್ರಾಕ್ಟಿಕಲ್, ಅಗೇನ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ಬೋದು ಅಂತ. ಸೊ ನಮ್ದು ಸಪರೇಟ್ ಆಪ್ ಇದೆ, ಎಡಿಮಿ ಲರ್ನಿಂಗ್ ಆಪ್ ಅಂತ. ಸೊ ಇದ್ರಲ್ಲಿ ನಿಮ್ಗೆ ಸಪರೇಟ್ ಆಪ್ಸ್, ರೆಕಾರ್ಡಿಂಗ್ ಕ್ಲಾಸ್ ಸಿಗ್ತದೆ, ನಿಮ್ಗೆ ನೋಟ್ಸ್ ಎಲ್ಲ ಇದ್ರಲ್ಲಿ ಅಪ್ಡೇಟ್ ಮಾಡ್ತಾರೆ. ಸೊ ನೀವು ಯಾವ್ದು ಕ್ಲಾಸ್ ಮಿಸ್ ಮಾಡಿದ್ರೆ ಎಲ್ಲ ರೆಕಾರ್ಡಿಂಗ್ ಕ್ಲಾಸ್ ಈ ಆಪ್ ಅಲ್ಲಿ ಅವೈಲೇಬಲ್ ಆಗಿರ್ತದೆ. ಸೊ ಇವಾಗ ಹೇಗೆ ಕ್ಲಾಸ್, ಹೌದು ಕ್ಲಾಸ್ ಸಬ್ಜೆಕ್ಟ್ ಗೊತ್ತಾಯ್ತು, ಬಟ್ ಸ್ಟ್ರಕ್ಚರ್ ಆಫ್ ದಿ ಕ್ಲಾಸ್ ಹೇಗಿರ್ತದೆ? ಕಂಪ್ಲೀಟ್ಲಿ ಆನ್ಲೈನ್ ಮೋಡ್ ಕ್ಲಾಸ್ ಇರ್ತದೆ. ಮತ್ತೆ ಇಂಡಿವಿಜುವಲ್ ಮೆಂಟರ್ಶಿಪ್ ಅಂದ್ರೆ ಒಬ್ಬೊಬ್ಬ ಸ್ಟೂಡೆಂಟ್ಗೆ ಒಬ್ಬೊಬ್ರು ಮೆಂಟರ್ ಇರ್ತಾರೆ. ಅವರ ಈ ಮೆಂಟರ್ ಅವರನ್ನ ಒಬ್ಸರ್ವ್ ಮಾಡ್ತಿರ್ತಾರೆ. ಸೊ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ, ಏನಾದ್ರು ಡೌಟ್ಸ್ ಇದ್ರೆ, ಸೊ ಮೆಂಟರ್ ಅನ್ನು ಕೇಳ್ಬೋದು, ಫ್ಯಾಕಲ್ಟಿಯನ್ನು ಕೇಳ್ಬೋದು. ಸೊ ಇಂಡಿವಿಜುವಲ್ ಮೆಂಟರ್ಶಿಪ್ ಇರುತ್ತೆ ನಿಮ್ಮನ್ನು ನೋಡಿಕೊಳ್ಳಿಕ್ಕೆ. ಅಂದ್ರೆ ನಿಮ್ಮ ವರ್ಕ್ಸ್ ನೀವು ಹೇಗೆ ಅಟೆಂಡ್ ಮಾಡ್ತಿದ್ದೀರಾ ಅನ್ನು ನೋಡಿಕೊಳ್ಳಿಕ್ಕೆ ನಿಮ್ಗೆ ಇಂಡಿವಿಜುವಲ್ ಮೆಂಟರ್ ಕೊಡ್ತಾರೆ. ಸಪರೇಟ್ ಬ್ಯಾಚಸ್ ಫಾರ್ ಲೇಡೀಸ್, ಅಂದ್ರೆ ಲೇಡೀಸ್ಗೆ ಸಪರೇಟ್ ಬ್ಯಾಚಸ್ ಇರ್ತದೆ. ಸೊ ಯಾವುದೇ ಸಂಕೋಚ ಬೇಡ, ಯಾಕಂದ್ರೆ ನಮ್ಗೆ ಬಾಯ್ಸ್ ಇದ್ರೆ ಜಾಯಿನ್ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನೋ ಯಾವುದೇ ಸಂಕೋಚ ಬೇಡ. ಲೇಡೀಸ್ಗೆ ಸಪರೇಟ್ ಬ್ಯಾಚ್ ಇರುತ್ತದೆ. ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ಸ್, ಸೊ ನಮ್ಮ ಡೈರೆಕ್ಟರ್ಸ್ ನಮ್ಮನ್ನು ಲೀಡ್ ಮಾಡುವವರು ತುಂಬಾ ಎಕ್ಸ್ಪೀರಿಯನ್ಸ್ ಆದ ಪರ್ಸನ್ಸ್ ಇದ್ದಾರೆ. ಅವರು ಟೀಚಿಂಗ್ ಈ ಪ್ರೊಫೆಷನ್ ತುಂಬಾ ಎಕ್ಸ್ಪೀರಿಯನ್ಸ್ ಆದವಂತವರು. ಸೊ ಅವರ ನಮ್ಮನ್ನು ಗೈಡ್ ಮಾಡುವಂತವರು. ಅಂಡ್ ಇಫ್ ಯು ಆರ್ ಕ್ವಾಲಿಫೈಡ್ 100% ಪ್ಲೇಸ್ಮೆಂಟ್ ಇನ್ ಆಲ್ ಕೋರ್ಸಸ್ ಅಕ್ರಾಸ್ ಅವರ್ ಬ್ರಾಂಚಸ್, ಅಂದ್ರೆ ನಾವು ಆವಾಗಲೇ ಹೇಳಿದಂತೆ ನಮ್ಮ ಕೋರ್ಸ್ ಇಲ್ಲಿ ನೀವು 100% ಆಗಿ ನಿಮ್ಮ ಯಾವಾಗ್ಲೂ ಅಟೆಂಡ್ ಮಾಡಿ, ನಿಮ್ಮ ಅಟೆಂಡೆನ್ಸ್ ಫುಲ್ ಇದ್ರೆ, ನೀವು ಅಂದ್ರೆ ಕ್ವಾಲಿಫೈಡ್ ಆಗಿದ್ರೆ ನಿಮ್ಗೆ ಪ್ಲೇಸ್ಮೆಂಟ್ ಮಾಡ್ಲಿಕ್ಕೆ ನಾವು ಹೆಲ್ಪ್ ಮಾಡ್ತೇವೆ. ದೆನ್ ಆಲ್ ದ ಲೈವ್ ಕ್ಲಾಸಸ್ 30 PM, ಅಂದ್ರೆ ಲೈವ್ ಕ್ಲಾಸ್ ಇರ್ತದೆ. ರಾತ್ರಿ 8 ಇರ್ತದೆ ಯಾವಾಗ್ಲೂ ಕ್ಲಾಸ್. ಅಂದ್ರೆ 8 ಅಂದ್ರೆ ಎಲ್ಲರಿಗೂ ಫ್ರೀ ಟೈಮ್. ಅಂದ್ರೆ ಸೊ ಡೇ ಟೈಮ್ ಮಾಡಿದ್ರೆ ನೀವು ನಿಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿರ್ತೀರಾ. ಸೊ ಈ ಕ್ಲಾಸಸ್ ತುಂಬಾ ಫ್ಲೆಕ್ಸಿಬಲ್ ಆಗಿರ್ತದೆ. ಇವಾಗ 8:30 ನೈಟಿಗೆ ಎಲ್ಲ ತುಂಬಾ ಅಂದ್ರೆ ಸ್ವಲ್ಪ ಫ್ರೀ ಆಗಿರೋ ಸಮಯ. ಸೊ ಅವಾಗ ಕ್ಲಾಸ್ ತಗೊಳ್ಳಿ. ಯೂಶಲಿ ಕ್ಲಾಸ್ 8:30 ಇರ್ತದೆ ನಮ್ದು. ಅವಾಗಲೇ ಹೇಳಿದಾಗೆ ರೆಕಾರ್ಡೆಡ್ ಕ್ಲಾಸಸ್ ಇನ್ ಎಡಿಮಿ ಆಪ್. ನಾವಾಗ್ಲೇ ಎಡಿಮಿ ಆಪ್ ಇದು ಲೋಗೋ ತೋರಿಸಿದೆ. ಅಂದ್ರೆ ನಿಮ್ಗೆ ರೆಕಾರ್ಡ್ ಕ್ಲಾಸ್ ಅಲ್ಲಿ ಅವೈಲಬಲ್ ಆಗ್ತದೆ. ನಿಮ್ಗೆ ಯಾವುದೇ ಕ್ಲಾಸ್ ಮಿಸ್ ಆದ್ರೂ ಕೂಡ ಅಲ್ಲಿ ಎಡಿಮಿ ಆಪ್ ಅಲ್ಲಿ ಹೋಗಿ ಆ ಕ್ಲಾಸ್ ಅಲ್ಲಿ ನಿಮ್ಗೆ ನೋಡ್ಬೋದು. ಇವಾಗ ಅಂದ್ರೆ ನೀವು ಅಟೆಂಡ್ ಆಗ್ಬೇಕು ಎಲ್ಲ ಕ್ಲಾಸ್. ಯಾವುದು ಒಂದು ರೀತಿಯ ಸಮ್ಟೈಮ್ ಪ್ರಾಬ್ಲಮ್ ಬರ್ತದೆ. ಸೊ ನೆಟ್ವರ್ಕ್ ಪ್ರಾಬ್ಲಮ್ ಏನಿದ್ರು ರೆಕಾರ್ಡೆಡ್ ಕ್ಲಾಸ್ ಅವೈಲೇಬಲ್ ಇರ್ತದೆ. ನಿಮ್ಗೆ ಹೋಗಿ ಅದರಿಂದ ರೆಕಾರ್ಡ್ ಕ್ಲಾಸ್ ನೋಡಿ ನಿಮ್ಗೆ ನೋಟ್ಸ್ ಕಲೆಕ್ಟ್ ಮಾಡ್ಬೋದು. ದೆನ್ ಫಾಲೋ ಅಪ್ ಬೈ ಮೆಂಟರ್, ಅಂದ್ರೆ ನಿಮ್ಮ ಎಲ್ಲಾ ನೀವೇನ್ ಮಾಡ್ತಿದ್ದೀರಾ, ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ, ಏನಾದ್ರು ಬೇಕಿದ್ರೆ ನಿಮ್ಮ ಮೆಂಟರ್ ಅನ್ನು ಕೇಳ್ಬೋದು. ಸೊ ಈಚ್ ಸ್ಟೂಡೆಂಟ್ಸ್ ಗೆ ಮೆಂಟರ್ ಕೊಟ್ಟಿರ್ತಾರೆ. ಡಿಫ್ರೆಂಟ್ ಲೆವೆಲ್ ಆಫ್ ಟೆಸ್ಟ್, ಅಂದ್ರೆ ನಿಮ್ಮನ್ನು ಅಂದ್ರೆ ಅಸೆಸ್ಮೆಂಟ್ ಮಾಡ್ತಾರೆ. ನೀವು ಹೇಗೆ ಕಲ್ತಿದ್ದೀರಾ ಇನ್ ಬಿಟ್ವೀನ್. ಸೊ ಅದು ಕ್ವಶನ್ ಕೇಳ್ಬೋದು, ಇದ್ ಮಾಡುವ ಅಂದ್ರೆ ನೀವು ಹೇಗೆ ಕಲಿತಿದ್ದೀರಾ, ನಿಮ್ಮ ಸ್ಟಡಿ ಹೇಗೆ ಹೋಗ್ತದೆ ಅದನ್ನು ಚೆಕ್ ಮಾಡ್ಲಿಕ್ಕೆ ಟೆಸ್ಟ್ ಇರ್ತೇವೆ. ಹೈ ಕ್ವಾಲಿಫೈಡ್ ಫ್ಯಾಕಲ್ಟೀಸ್, ಅಂದ್ರೆ ಈ ಸಬ್ಜೆಕ್ಟ್ ಗೆ ಫ್ಯಾಕಲ್ಟೀಸ್ ಇದ್ದಾರೆ. ಸೊ ಅವರು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಲ್ಲಿ ಕ್ವಾಲಿಫೈಡ್ ಆದ ಟೀಚರ್ಸ್ ಇರ್ತಾರೆ. ಸೊ ಅವರು ನಿಮ್ಗೆ ಆ ಸಬ್ಜೆಕ್ಟ್ ಅನ್ನು ಒಳ್ಳೆಯದಾಗಿ. ಸೊ ನೆಕ್ಸ್ಟ್ ನೋಡ್ಬೋದು, ಇದು ನಮ್ದು ಇವಾಗ ಪ್ರೆಸೆಂಟ್ ಬ್ಯಾಚ್ ಇದೆಯಲ್ಲ ಅದರ ಟೈಮ್ ಟೇಬಲ್, ಅಕ್ಟೋಬರ್ ಬ್ಯಾಚ್ ಇದು. ಸೊ ನಾ ಅವಾಗ್ಲೇ ಹೇಳಿದೆ 8:30 to ಯೂಶುವಲಿ 9:30 ಕ್ಲಾಸ್ ಇರುತ್ತದೆ ನೈಟ್. ಸೊ ಪ್ರಾಕ್ಟಿಕಲ್ ಅಂಡ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಪ್ರಾಕ್ಟಿಕಲ್ ಶ್ರೇಮಾ ಮ್ಯಾಮ್ ಅವ್ರು ತಗೊಳ್ತಾರೆ. ಸ್ಕೂಲ್ ಮ್ಯಾನೇಜ್ಮೆಂಟ್ ಸರ್ ಅಂಡ್ ಚೈಲ್ಡ್ ಸೈಕಾಲಜಿ ಬೈ ಮೈಸೆಲ್ಫ್, ಅಂದ್ರೆ ನಾನ್ ತಗೊಳ್ತಿದ್ದೇನೆ ಚೈಲ್ಡ್ ಸೈಕಾಲಜಿ. ಅಂಡ್ ಹೆಲ್ತ್ ಅಂಡ್ ನ್ಯೂಟ್ರಿಷನ್ ಒಂದು ಸಬ್ಜೆಕ್ಟ್, ಅದು ಸಫ್ರೀನಾ ಮ್ಯಾಮ್ ತಗೊಳ್ತಾರೆ. ಅಂಡ್ ಮಾಂಟೆಸರಿ ಮೆಥಡಾಲಜಿ ಅದು ಫರ್ಜಾನಾ ಮ್ಯಾಮ್ ತಗೊಳ್ತಾರೆ. ಸೊ ಇಷ್ಟು ಸಬ್ಜೆಕ್ಟ್ಸ್ ಇದೆ. ಇದಲ್ಲದೆ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ ಅಂದ್ರೆ ನಿಮ್ಮ ಸ್ಕಿಲ್ ಅನ್ನು ಎನ್ಹಾನ್ಸ್ ಮಾಡ್ಲಿಕ್ಕೆ ಇದು ಸಬ್ಜೆಕ್ಟ್ ಇಷ್ಟು ನಾವು ಟೀಚ್ ಮಾಡಿದ ಫ್ಯಾಕಲ್ಟಿ. ಅದಲ್ಲದೆ ಡಿನ್ನರ್ ಟಾಕ್, ವರ್ಡ್ ವಾರ್, ಕರೆಂಟ್, ರೆಡಥಾನ್ ಅಂಡ್ ಗಮ್ ಅಂಡ್ ಬ್ರೈನ್ ಬ್ಲಾಸ್ಟ್ ಇಂಥದೆಲ್ಲ ಎನ್ರಿಚ್ ಪ್ರೋಗ್ರಾಮ್. ಅಂದ್ರೆ ನಿಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡ್ಲಿಕ್ಕೆ ಮತ್ತು ನೀವು ನಿಮ್ಮನ್ನು ಹೇಗೆ ಕ್ಲಾಸ್ ಅಲ್ಲಿ ಪ್ರೆಸೆಂಟ್ ಮಾಡ್ಲಿಕ್ಕೆ. ಸೊ ನೀವು ಇನ್ನು ಮಕ್ಕಳನ್ನು
ಅಂದ್ರೆ ಹೋಗಿ ಅವರನ್ನು ಡೆವಲಪ್ಮೆಂಟ್ ಮಾಡಬಹುದು. ಸೊ ಅದಕ್ಕೆ ಬೇಕಾಗಿ ನಿಮ್ಮನ್ನು ಹೇಗೆ ಬೂಸ್ಟ್ ಮಾಡಿ ಕಳಿಸಬಹುದು, ಅದಕ್ಕೆಲ್ಲ ಈ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ ನಾವು ಕೊಡ್ತೇವೆ. ಸಬ್ಜೆಕ್ಟ್ ಅಲ್ಲದೆ ತುಂಬಾ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ ಇರ್ತದೆ. ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಿಮ್ಮ ಕಾನ್ಫಿಡೆನ್ಸ್ ಮತ್ತು ನಿಮ್ಮ ಎಬಿಲಿಟಿಯನ್ನು ತೋರಿಸಬಹುದು. ನಿಮ್ಗೆ ಯಾವ್ದಾದ್ರು ಸ್ಕಿಲ್ಸ್ ಇದ್ದು ನೀವು ಅದನ್ನು ಬೂಸ್ಟ್ ಮಾಡದೆ ಇದ್ರೆ ನಿಮ್ಗೆ ಇದೊಂದು ಆಪರ್ಚುನಿಟಿ, ಇಲ್ಲಿ ಬಂದು ಅದನ್ನು ಅಗೇನ್ ನಿಮ್ಗೆ ಬೂಸ್ಟ್ ಮಾಡಬಹುದು. ಸೊ ನೆಕ್ಸ್ಟ್ ಕೋರ್ಸ್ ಫೀಸ್. ಸೊ ಇಷ್ಟೆಲ್ಲ ಹೇಳಿ ಆಯ್ತು, ಕೋರ್ಸ್ ನ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಸಿಕ್ಕಿತ್ತು. ಸೊ ಇವಾಗ ಫೀಸ್ ಸ್ಟ್ರಕ್ಚರ್ ನೋಡುವ. ಸೊ ಮೇನ್ ಆಗಿ ಕೋರ್ಸ್ ಫೀಸ್ ನೋಡ್ಬೋದು 26,000 ಮತ್ತು ಎಕ್ಸಾಮ್ ಬುಕ್ ಅಂದ್ರೆ ನಿಮ್ಗೆ ನೋಟ್ಸ್ ಅಂಡ್ ರೆಕಾರ್ಡ್ ಬುಕ್ಸ್ ಅಂಡ್ ಲೆಸನ್ ಪ್ಲಾನ್ಸ್ ಇರ್ತದೆ, ಅದು ಸರ್ಟಿಫಿಕೇಟ್ ಎಲ್ಲ ಸೇರಿ 3,000, ಟೋಟಲ್ 29,000 ಆಗ್ತದೆ. ಇನ್ಸ್ಟಾಲ್ಮೆಂಟ್ ಫೆಸಿಲಿಟೀಸ್ ಇದೆ ಇಲ್ಲಿ ಅವೈಲೇಬಲ್ ಇರ್ತದೆ. ಬಟ್ ಇಲ್ಲಿ ಒಂದು ಮೇನ್ ಆಗಿ ಕೇಳಿ, ಸೊ ಈ ವೆಬಿನಾರ್ ಯಾರು ಅಟೆಂಡ್ ಮಾಡಿರ್ತೀರೋ, ಫಾರ್ ದ ವೆಬಿನಾರ್ ಪಾರ್ಟಿಸಿಪೆಂಟ್ಸ್ ದೇ ಹ್ಯಾವ್ ಟು ಓನ್ಲಿ ಪೇ 13,000. ಯಾವಾಗ? ಅವರಿಗೆ 23rd ಜನವರಿಗೆ ಸೇರುವವರಿಗೆ ಮಾತ್ರ. 11 PM ಒಳಗೆ ಸೇರ್ಬೇಕು, ನೀವು 11 ಗಂಟೆ ಒಳಗೆ ಸೇರ್ಬೇಕು. ಯಾವ್ದು 23ನೇ ತಾರೀಕು ಜನವರಿ ಒಳಗೆ ಸೇರಿದವರಿಗೆ ಮಾತ್ರ ಈ ಕನ್ಸೆಷನ್ ಇರ್ತದೆ ಪೇಮೆಂಟ್ ಅಲ್ಲಿ. ಸೊ 26,000 ಪ್ಲಸ್ 300 ಮೇನ್ ಫೀಸ್ ಸ್ಟ್ರಕ್ಚರ್ ಹೇಳುದು, ಅದು 29,000 ಆಗ್ತದೆ. ಬಟ್ ಈ ವೆಬಿನಾರಿಗೆ ಸೇರಿದ ಕಾರಣ ನಿಮ್ಗೆ ಒಂದು ಆಫರ್ ಇದೆ, ಅದು 13,000 ಪ್ಲಸ್ ನಿಮ್ದು ಬುಕ್ ಇದು ಬರ್ತದೆ 3,000, ಅಂದ್ರೆ 15,000 ಆಗ್ತದೆ. ಅದು ಯಾವಾಗ? ಇಷ್ಟು ಸಮಯ ಇದೆ ನಿಮ್ಗೆ, 23rd ಜನವರಿ ತನಕ ಮಾತ್ರ ಆಫರ್ ಅಷ್ಟೇ ಅವೈಲೇಬಲ್ ಇರುವುದು. ಇವಾಗ 23rd ಜನವರಿ ಒಳಗೆ ನೀವು ಸೇರಿದ್ರೆ ನಿಮ್ಗೆ ಓನ್ಲಿ ಪೇ ಮಾಡ್ಲಿಕ್ಕೆ ಇರುವುದು 15,000. ಅದರಲ್ಲಿ 3,000 ಫಾರ್ ಬುಕ್ಸ್ ಮತ್ತು 13,000 ಫೀಸ್ ಆಗಿ, ಅದು 11 ಗಂಟೆ ಒಳಗೆ ಪೇ ಮಾಡ್ಬೇಕು ಅಂದ್ರೆ ಮಾತ್ರ. ಸೊ ಇದು ನಮ್ಮ ಫೀಸ್ ಸ್ಟ್ರಕ್ಚರ್. ಸೊ ಇನ್ನು ನಾವು ಹೇಳುದು ನಮ್ಮಲ್ಲಿ ಕಂಡಕ್ಟ್ ಮಾಡಿದಂತ ಪ್ರೋಗ್ರಾಮ್ಸ್. ಮೊದಲು ನಮ್ಮ ಬ್ಯಾಚಿಗೆ, ಸೊ ಇದು G-Talk ಅಂದ್ರೆ ಇದು ರೀಸೆಂಟ್ ಆಗಿ ಕಂಡಕ್ಟ್ ಮಾಡಿದ ಪ್ರೋಗ್ರಾಮ್ಸ್. ಸೊ ನೆಕ್ಸ್ಟ್ ಇದು ಸಹ. ಸೊ ನಾವು ಕಂಟಿನ್ಯೂಸ್ ಆಗಿ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಿದ್ದೇವೆ. ರಿಸೋರ್ಸ್ ಪರ್ಸನ್ ಅನ್ನು ಕರೀತಿರ್ತೇವೆ. ಯಾಕಂದ್ರೆ ಸೊ ರಿಸೋರ್ಸ್ ಪರ್ಸನ್ ಅಂದ್ರೆ ಏಬಲ್ ಇದ್ದವರು, ಸೊ ಅವ್ರು ಅಚೀವ್ ಮಾಡಿದಂತವ್ರು, ಅವರನ್ನು ಕರೆದು ನಿಮ್ಗೆ ಮೋಟಿವೇಶನ್ ಕೊಡ್ತಿರ್ತೇವೆ. ಯಾಕೆ? ಸೊ ಅವರು ನಿಮ್ಗೆ ಮೋಟಿವೇಶನ್ ಮಾಡ್ತಿರ್ತಾರೆ. ಸೊ ಯು ಕ್ಯಾನ್ ಅಂದ್ರೆ ನೀವು ಕೂಡ ಅಚೀವ್ ಮಾಡ್ಬೋದು ನಿಮ್ಮ ಲೈಫ್ ಅಲ್ಲಿ ಅಂತ ಅವರು ನಿಮ್ಗೆ ಪ್ರೋಗ್ರಾಮ್ಸ್ ಅನ್ನು ಕೊಡ್ತಾ ಇರ್ತಾರೆ. ಸೊ ನಾವು ಕಂಡಕ್ಟ್ ಮಾಡ್ತಾ ಇರ್ತೇವೆ ರಿಸೋರ್ಸ್ ಪರ್ಸನ್ ಅನ್ನು ಕರೆಸಿ. ಸೊ ಅಂಡ್ ಬಿಸ್ನೆಸ್ ಟಾಕ್, ಇದು ಸಹ ರೀಸೆಂಟ್ ಆಗಿ ನಾವು ಮಾಡಿದ. ದೆನ್ ಟೀಚಿಂಗ್ ಕೆರಿಯರ್ ಮಾಡಿ. ಸೊ ಇವರು ನಮ್ಮ ಡೈರೆಕ್ಟರ್ಸ್ ಅಂದ್ರೆ ಕರೀಂ ಸರ್, ಶಫಿ ಸರ್ ಅಂಡ್ ಸೈಫುಲ್ ಅಮೀನ್ ಸರ್. ಸೊ ಇವರು ಮೇನ್ ಆಗಿ ನಮ್ಮನ್ನು ಲೀಡ್ ಮಾಡುವಂತವರು. ದೆನ್ ಆಸ್ ಎ ಫೆಸ್ಟಾ, ಸೊ ನಾವು ಕಂಡಕ್ಟ್ ಮಾಡಿದೊಂದು ಫೆಸ್ಟ್. ಇದು ಡಿಫ್ರೆಂಟ್, ನಾವು ಇದು ಬೋತ್ ಕೇರಳ ಮತ್ತು ಕರ್ನಾಟಕದ ಸ್ಟೂಡೆಂಟ್ಸ್ ಸೇರಿ ಕಂಡಕ್ಟ್ ಮಾಡಿದಂತ ಫೆಸ್ಟ್. ಇದರಲ್ಲಿ ತುಂಬಾ ಸ್ಟೂಡೆಂಟ್ಸ್ ತುಂಬಾ ನಿಮ್ಗೆ ಆಪರ್ಚುನಿಟೀಸ್ ಇತ್ತು ಇದ್ರಲ್ಲಿ. ಅಂದ್ರೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಫೆಸ್ಟ್ ತುಂಬಾ ಕಾಂಪಿಟೇಷನ್ಸ್ ಇತ್ತು, ಅಂದ್ರೆ ವೆರೈಟಿ ಆಫ್ ದಿ ಕಾಂಪಿಟೇಷನ್ಸ್ ಇತ್ತು. ಅದ್ರಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿ ಇಷ್ಟು ಗ್ರೂಪ್ಸ್ ಮಾಡಿದ್ರು. ನಿಮ್ ಇಲ್ಲಿ ಹೆಸರು ನೋಡ್ಬೋದು, ಎಡಿಮೆ ಫೈಟರ್ಸ್, ಎಡಿಮಿ ಚಾಲೆಂಜರ್ಸ್, ಎಡಿಮಿ ಅವೆಂಜರ್ಸ್, ಎಡಿಮಿ ಗ್ರೂಪ್ ಇತ್ತು. ಅಷ್ಟೆಲ್ಲ ಗ್ರೂಪ್ ಇದ್ದು ಅವರು ಗ್ರೂಪ್ ಮಾಡಿ ತುಂಬಾ ಕಾಂಪಿಟೇಷನ್ ಎಲ್ಲ ಮಾಡಿ ಅದೇ ಪಾರ್ಟಿಸಿಪೇಟ್ ಮಾಡಿ. ಸೊ ತುಂಬಾ ಒಳ್ಳೇದಿತ್ತು ಈ ಫೆಸ್ಟ್. ಅಂದ್ರೆ ತುಂಬಾ ಇವಾಗ ನೋಡಿ, ತುಂಬಾ ಏಜ್ ಗ್ಯಾಪ್ ಬಿಟ್ಟು ಬಂದವರು ಎಗೇನ್ ಈ ಕೋರ್ಸಿಗೆ ಜಾಯಿನ್ ಆಗಿ ಮೊದಲಿನ ನಮ್ಮ ಸ್ಕೂಲ್ ಕಾಲೇಜಲ್ಲಿ ಸ್ಪಿರಿಟ್ ಎಲ್ಲ ತಂದುಕೊಂಡು ತುಂಬಾ ಡಿಫ್ರೆಂಟ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಕಾಂಪಿಟೇಟ್ ಮಾಡಿ. ಸೊ ತುಂಬಾ ಒಳ್ಳೆ ಫೆಸ್ಟ್ ನಡೀತು. ಇದು ಎಸ್ ಫೆಸ್ಟ್ ಅಂತ. ಸೊ ಒಂದು ಎಕ್ಸಾಂಪಲ್ ಕೊಟ್ಟದು, ಇಂತ ಒಂದು ಪ್ರೋಗ್ರಾಮ್ಸ್ ನಮ್ಮ ಕೋರ್ಸ್ ಅಲ್ಲಿ ನಡೀತದೆ ಅಂತ. ಸೊ ಎಡುಮಿ ಲೋಗೋ, ಸೊ ನೀವು ನೋಡ್ಬೋದು ಎಡುಮಿಯಲ್ಲಿ ಕನ್ನಡ ಹೂವುಗಳು ಅರಳುತ್ತದೆ. ನಾ ಆವಾಗ್ಲೇ ಹೇಳಿದೆ, ಎಡುಮಿ
ಕರ್ನಾಟಕದಲ್ಲಿ ಬಂದು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಮಾಂಟೆಸರಿ ಕೋರ್ಸ್. ಅದ್ರಲ್ಲಿ ಮಕ್ಳು ಇವಾಗ ಜಾಯಿನ್ ಆಗಿ ಕಳ್ತಿದ್ದಾರೆ. ಸೊ ಈ ಮಕ್ಳನ್ನ ನಾವು ಹೂಗಳು ಅಂತ ಹೇಳೋದು. ಸೊ ಇವಾಗ ಅವರು ನಮ್ಮ ಅಕಾಡೆಮಿಗೆ ಜಾಯಿನ್ ಮಾಡಿ ಇದ್ರಲ್ಲಿ ಅವರು ಇವಾಗ MTT ಕೋರ್ಸ್ ಅನ್ನು ಮಾಡ್ತಿದ್ದಾರೆ. ಸೊ ಇದೆಲ್ಲ ಪ್ರೋಗ್ರಾಮ್ಸ್. ಇದು ಲಾಸ್ಟ್ ಟೈಮ್ ಇಂಡಿಪೆಂಡೆನ್ಸ್ ಡೇ ಕಂಡಕ್ಟ್ ಮಾಡಿದ ಪ್ರೋಗ್ರಾಮ್. ಸೊ ಅಪ್ಕಮಿಂಗ್ ನಮ್ದು January 26 ನಮ್ದು ರಿಪಬ್ಲಿಕ್ ಡೇಗೆ ಸಹ ಈ ಪ್ರೋಗ್ರಾಮ್ ಕ್ವಿಸ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತೇವೆ. ದೆನ್ ಇದು ಡಿಫ್ರೆಂಟ್ ಪ್ರೋಗ್ರಾಮ್ಸ್ ಅಲ್ಲಿ ನೀವು ನೋಡ್ಬೋದು. ತುಂಬಾ ಪಾರ್ಟಿಸಿಪೆಂಟ್ಸ್ ವಿತ್ ಕೇರಳ ಸ್ಟೂಡೆಂಟ್ಸ್ ಇದ್ದಾರೆ, ಇಲ್ಲಿ ಕರ್ನಾಟಕ ಸ್ಟೂಡೆಂಟ್ಸ್ ಇದ್ದಾರೆ, ನೀವು ನೋಡ್ಬೋದು. ಸೊ ಟಾಪ್ 10 ಯಾವಾಗ್ಲೂ ನಾವು ಸೆಲೆಕ್ಟ್ ಮಾಡಿ ಪೋಸ್ಟ್ ಹಾಕ್ತೇವೆ. ಸೊ ಬ್ರೈನ್ ಬ್ಲಾಸ್ಟ್ ನಾನು ಆವಾಗ ನಿಮ್ಗೆ ಟೈಮ್ ಟೇಬಲ್ ತೋರಿಸಿದೆ. ಅದರಲ್ಲಿ ತುಂಬಾ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ಸ್ ಇತ್ತಲ್ಲ. ಸೊ ಆ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ಸ್ ಅಲ್ಲಿ ನಾವು ಮಾಡಿದ ಕಾಂಪಿಟಿಷನ್ ಕಂಡಕ್ಟ್ ಮಾಡಿ ಅದ್ರಲ್ಲಿ ವಿನ್ ಆದವರ ಅದ್ರಲ್ಲಿ ವಿನ್ನರ್ಸ್ ನ ಹೆಸರು. ಸೊ ಇದು ಗಾಮ್ ಹಂಟ್. ಯು ಕ್ಯಾನ್ ರೀಡ್ ದ ನೇಮ್ಸ್. ಇಟ್ಸ್ ಅ ಬ್ರೈನ್ ಬ್ಲಾಸ್ಟ್. ಸೊ ನೀವು ಕರ್ನಾಟಕ ಸ್ಟೂಡೆಂಟ್ಸ್ ಅನ್ನು ನೋಡ್ಬೋದು. Okay, Fasam, thank you. Okay, let's move to the doubt clearing session. Karim sir, those who have doubts, they can take mic and ask. Okay, she told this course has a lot of opportunities, a lot of things. Especially, we are conducting in Kerala also. Students are getting highest level of appreciation and jobs. Okay, so if you have any doubts, you can ask and clear now. In the chat box also, you can type and text. Karim sir, please. ಸೊ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ, ಸೊ ಕೋರ್ಸಿನ ಬಗ್ಗೆ ಆಗ್ಲಿ, ಪೇಮೆಂಟ್ ನ ಬಗ್ಗೆ ಆಗ್ಲಿ, ಸೊ ಏನಾದ್ರೂ ಮಾಡ್ಬೋದು. ಸೊ ನಿಮ್ಗೆ ಮಾಡ್ಬೋದು. You can use chat box also if you have any doubt. With this certificate, you can work anywhere in the world. Okay, that is the advantage of this one, especially Gulf countries. And we have tie-up with Malaysian community, one of the schools in Malaysia. So you will get those vacancies also. In Maldives, we have a lot of connections. So many other institutions, they provide this course with around 30,000, 40,000. You can inquire about that. Okay, the same course, same certificate we are providing, and you can finish the course within next July. Okay, very soon you can finish. So those who are willing, they can text your number here. Okay, we will note down and we will contact you. If you have any other doubts, please ask now. ಸೊ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. Karim sir? I think they don't have any doubts. So if you have a doubt, you can. If you want any further details, you can contact here the given number 960-5753-216 on WhatsApp. Okay. Shafi sir, I think we can wind up, right? If they don't have any doubt. Yes, Then yes. Bushra, one of the students is Bushra. Let's speak for 1 minute. Okay, just take 1 minute, 1 to 2 minutes. Next. Sure. Bushra, she's from our June batch. Yeah. ಹಲೋ, ಹಾಯ್. ನಾನು ಬುಷ್ರಾ, ಮಾಂಟೆಸರಿ ಟೀಚರ್ ಟ್ರೈನಿಂಗ್ ಕೋರ್ಸ್ನ ಜೂನ್ ಬ್ಯಾಚ್ ಸ್ಟೂಡೆಂಟ್ ಆಗಿದ್ದೇನೆ. ಸೊ ಎಲ್ರೂ ಟೀಚರ್ ಆಗ್ಬೇಕು ಅನ್ನೋ ಆಸೆಯಿಂದಲೇ ಈ ವೆಬಿನಾರ್ ನೀವು ಅಟೆಂಡ್ ಮಾಡಿರ್ಬೋದು ಅನ್ಕೊಳ್ತೇನೆ. ನಮ್ಮ ಕನಸನ್ನು ನನಸು ಮಾಡುವ, ಇದು ನನ್ನ ಒಂದು ಫೀಡ್ಬ್ಯಾಕ್ ನಿಮಗೆ ಹೇಳಲು ನಾನು ಇಚ್ಛಿಸ್ತಿದ್ದೇನೆ. ನಮ್ಮ ಕನಸನ್ನು ನನಸು ಮಾಡೋ ಒಳ್ಳೆ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು ನಮ್ಮ ಎಜುಮಿ ಪ್ಲಾಟ್ಫಾರ್ಮ್. ಟೀಚಿಂಗ್ ಮಾಡುವ ಎಲ್ಲ ಮೆಥಡ್ ಇದರಲ್ಲಿ ನಮಗೆ ಹೇಳ್ಕೊಡ್ತಾರೆ.
ನನ್ನ ಎಕ್ಸ್ಪೀರಿಯನ್ಸ್ ನಲ್ಲಿ ಹೇಳ್ಬೇಕಂದ್ರೆ ಇದು ಒಂದು ಒಳ್ಳೆಯ ಕೋರ್ಸ್ ಆಗಿರ್ತದೆ. ನಮಗೆ ಎಫೆಕ್ಟಿವ್ ಆಗಿ ಟೀಚ್ ಮಾಡುವ ಎಲ್ಲ ಐಡಿಯಾಸ್ ನಮಗೆ ಈ ಕೋರ್ಸ್ನಿಂದ ಸಿಗ್ತಾ ಇದೆ. ಸೊ ಇದರಲ್ಲಿರುವ ಟೀಚರ್ಸ್ ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಆಗಿರ್ತಾರೆ ಮತ್ತು ನಮಗೆ ಅವ್ರ ಜೊತೆ ಫ್ರೀ ಆಗಿ ಯಾವುದೇ ಭಯವಿಲ್ಲದೆ ನಮ್ಮ ಎಲ್ಲ ಡೌಟ್ಸ್ ಅನ್ನು ಕ್ಲಿಯರ್ ಮಾಡ್ಕೊಳ್ತಾ ಬರ್ಬೋದು. ಹಾಗೆ ಕೆಲವರು ನಮ್ಮ ಬ್ಯಾಚಿಂದಲೇ ಹೇಳ್ಬೋದು ಒಳ್ಳೆ ಟ್ಯಾಲೆಂಟೆಡ್ ಸ್ಟೂಡೆಂಟ್ ಆಗಿರ್ತಾರೆ, ಬಟ್ ಅವರಿಗೆ ಮಾತಾಡುವ ಸ್ಕಿಲ್ ಆಗಿರ್ಬೋದು, ಸ್ವಲ್ಪ ಕಾನ್ಫಿಡೆಂಟ್ ಲೆವೆಲ್ ಕಡಿಮೆ ಇದ್ದವರೇ ಇದ್ದಾರೆ ತುಂಬ ಜನ. ಆದರೆ ನಮ್ಮ ಈ ಕೋರ್ಸ್ನಿಂದ ನಮಗೆ ನಮ್ಮೆಲ್ಲರ ಕಾನ್ಫಿಡೆಂಟ್ ಲೆವೆಲ್ ತುಂಬ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಅವರು ಕೊಡುವ ಕಮ್ಯುನಿಕೇಟಿವ್ ಇಂಗ್ಲಿಷ್ ಕ್ಲಾಸ್ನಿಂದ ಆಗಿರ್ಬೋದು ಅಥವಾ ಅವರು ಕೊಡುವ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ಸ್ನಿಂದ ಆಗಿರ್ಬೋದು, ನಾವು ತುಂಬ ಕಾನ್ಫಿಡೆಂಟ್ ಆಗಿ ಈಗ ನಾವು ಈ ಕೋರ್ಸನ್ನು ಮುಂದುವರಿಸ್ತಾ ಇದ್ದೇವೆ. ಸೊ ನಮ್ಮ ಕೋರ್ಸ್ನ ಎಂಡಿಂಗಲ್ಲಿ ನಮಗೆ ಟೀಚಿಂಗ್ ಪ್ರಾಕ್ಟೀಸ್ ಇರ್ತದೆ. ಸೊ ನಾವು ಈಗ ಟೀಚಿಂಗ್ ಪ್ರಾಕ್ಟೀಸ್ ಮಾಡ್ತಲೇ ನಮಗೆ ಒಳ್ಳೆ ಜಾಬ್ ಅಪರ್ಚುನಿಟಿ ಕೂಡ ಸಿಕ್ಕಿದೆ. ಅದು ನಿಮಗೆ ಹೇಳಲು ನಾನು ಇಲ್ಲಿ ಇಚ್ಛಿಸ್ತಾ ಇದ್ದೇನೆ. ಸೊ ಈಗ ನೆಕ್ಸ್ಟ್ ಜೂನಿಗೆ ನಮಗೆ ನಾವು ತುಂಬ ಸ್ಟೂಡೆಂಟ್ ಇದ್ದೇವೆ. ಅದರಲ್ಲಿ ತುಂಬ ಜನರಿಗೆ ನೆಕ್ಸ್ಟ್ ಜೂನಿಗೆ ನಾವು ಜಾಬ್ ಮಾಡ್ಬೋದು ಅನ್ನುವ ಇದಕ್ಕೆ ನಾವು ರೀಚ್ ಆಗಿದ್ದೇವೆ ಈ ಕೋರ್ಸಿನಿಂದ. ಸೊ ಎಲ್ಲರೂ ಈ ಕೋರ್ಸನ್ನು ಜಾಯಿನ್ ಮಾಡ್ಕೊಳ್ಳಿ. ನಮ್ಮ ಟೀಚರ್ ಆಗುವ ಕನಸನ್ನು ನೀವು ಈಡೇರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು. Okay, thank you, Bushra. So one more thing is there. If you want, you can join with just paying 1,000 rupees now, and you can see some of our classes. I mean, for 1 or 2 weeks. I mean, you can just go through. I mean, you can attend our classes. Then, if you are satisfied with the classes, you can continue. Okay, that's also one option for you. I repeat, if I'm just say the same thing in Kannada. So, you first they have to pay. So, See, that means if the students wants to just to see our classes, they can join paying 1,000 rupees. Then after that, they can sit for the classes for 2 weeks. Then if they're satisfied, they can go back. I mean, they can continue. If they're not satisfied, we will give the amount back. Okay. okay. So, ಸರ್ ಹೇಳಿದ್ರೆ ಅಂದ್ರೆ, ಸೊ ನಿಮ್ಗೆ ಇವಾಗ ಇಂಟ್ರೆಸ್ಟ್ ಇದ್ರೆ ನಿಮ್ಗೊಂದು ಡೌಟ್ ಇರುತ್ತೆ, ಜಾಯಿನ್ ಆಗ್ಬೇಕಾ ಬೇಡವಾ. ಸೊ ಅದಕ್ಕೆ ಸರ್ ಒಂದು ಐಡಿಯಾ ಕೊಡ್ತೀನಿ ಅಂದ್ರೆ, ನಿಮ್ಗೆ 1,000 rupees ನೀವು ಕೊಟ್ಟು ಜಾಯಿನ್ ಆಗ್ಬೋದು. ಜಾಯಿನ್ ಆಗಿ 1-2 ವಾರ ನಮ್ಮ ಕ್ಲಾಸನ್ನು ಕೇಳ್ಬೋದು. ಅಂದ್ರೆ ನಮ್ದು ವೀಕ್ಲಿ ಕ್ಲಾಸ್ ಇರುತ್ತೆ. ನೀವು ಆಲ್ರೆಡಿ ಟೈಮ್ ಟೇಬಲ್ ನೋಡಿದ್ದೀರಾ. ಎಲ್ಲಾ ಕ್ಲಾಸ್ ನೀವು ಅಟೆಂಡ್ ಮಾಡ್ಬೋದು. ಅಟೆಂಡ್ ಮಾಡಿ ನೀವು ನೋಡಿ ಯಾವ ರೀತಿ ಆಗ್ತದೆ ಕ್ಲಾಸ್. ಸೊ ಇನ್ನು 2 weeks ಆದ್ಮೇಲೆ ನಿಮ್ಗೆ ಬೇಡ, ಕಂಟಿನ್ಯೂ ಮಾಡಬೇಡ ಅಂದ್ರೆ ನಿಮ್ಗೆ ನಾವು ಹಣ ವಾಪಸ್ ಕೊಡ್ತೇವೆ. ನೀವು ಕಂಟಿನ್ಯೂ ಮಾಡ್ಬೇಕು ಅಂದ್ರೆ ನಿಮ್ಗೆ ಅದು ಕಂಟಿನ್ಯೂ ಮಾಡ್ಬೋದು. ಸೊ ನಿಮ್ಗೆ ಇದು ಒಂದು ಆಪರ್ಚುನಿಟಿ ಇದೆ. 1,000 ಪೇ ಮಾಡಿ 2 ವಾರ ಕ್ಲಾಸ್ ಅನ್ನು ಕೇಳಿ ಎಲ್ಲಾ ಕ್ಲಾಸ್ ನಿಮ್ಗೆ ಅಟೆಂಡ್ ಮಾಡ್ಬೋದು. ಸೊ ನಿಮ್ಗೆ ಅಟೆಂಡ್ ಮಾಡಿ ಕಂಟಿನ್ಯೂ ಮಾಡ್ಬೇಕಿದ್ರೆ ಮಾತ್ರ ನಿಮ್ಗೆ ಕಂಟಿನ್ಯೂ ಮಾಡ್ಬೋದು. ಇಲ್ಲ ಅಂದ್ರೆ ನಾವು ಆ ಮನಿ ಬ್ಯಾಕ್ ಕೊಡ್ತೇವೆ. ಸೊ ಅರ್ಥ ಆಯ್ತಲ್ಲ? ಇದ್ರಲ್ಲಿ ಏನಾದ್ರು ಹುಟ್ಟಿದೆಯಾ? And all our classes are handled by Kannada teachers. I mean, they explain in Kannada and English. ಸೊ ನಿಮ್ಗೆ ಎಲ್ಲಾ ಕ್ಲಾಸಸ್ ಇಂಗ್ಲಿಷ್ ಅಲ್ಲಿ ಹೇಳಿ ಮತ್ತೆ ಎಕ್ಸ್ಪ್ಲೇನ್ ಕನ್ನಡದಲ್ಲಿ ಮಾಡ್ತಾರೆ. ಅಂದ್ರೆ ಎಲ್ಲಾ ಟೀಚರ್ಸ್ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನಿಮ್ಗೆ ಅರ್ಥ ಆಗೋ ತನಕ ಅವ್ರು ಮಾಡ್ತಾರೆ. ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. Okay, then we can wind up. If you are interested, just contact the given WhatsApp number. Okay, you know the group there also can post. I mean, they can contact the admin. Okay, then thank you very much, Ifaza Miss and Bushra Shifi sir once again. And we are winding up now. Okay. Okay, sir. Thank you. Thank you. Okay. And thank you for the participants. ಹಾಯ್, ನಾನು ಬುಷ್ರಾ. 2024 ಬ್ಯಾಚಿನ ಮೊಂಟೆಸರಿ ಕೋರ್ಸಿನಲ್ಲಿ ನಾನು ವಿದ್ಯಾರ್ಥಿನಿಯಾಗಿದ್ದೇನೆ. ನಾನು ಮೊಂಟೆಸರಿ ವಿದ್ಯಾರ್ಥಿನಿ ಎಂದು ಹೇಳಲು ತುಂಬಾ ಹೆಮ್ಮೆ ಪಡುತ್ತೇನೆ. ಯಾಕಂದರೆ ಆರಂಭದಲ್ಲಿ ನಾನು ತುಂಬಾ ಭಯಪಟ್ಟಿದ್ದೆ. ಅಂದ್ರೆ ಆನ್ಲೈನ್ ಕೋರ್ಸ್ನ ಬಗ್ಗೆ ಯಾವುದೇ ತಿಳುವಳಿಕೆ ನನ್ನಲ್ಲಿ ಇರಲಿಲ್ಲ.
ಆದರೆ ನಾನು ಸೇರ್ಪಡೆಯಾದ ಕೆಲವೇ ದಿನದಲ್ಲಿ ನನ್ನಲ್ಲಿ ತುಂಬಾ ಬದಲಾವಣೆಗಳು ಕಂಡುಬಂದವು. ನುರಿತ ಶಿಕ್ಷಕರ ಶಿಕ್ಷಣ ಮತ್ತು ಉಚಿತ ಸ್ಪೋಕನ್ ಇಂಗ್ಲಿಷ್ ತರಗತಿಗಳು, ನಮಗೆ ನೀಡುವ ಚಟುವಟಿಕೆಗಳು ಇವೆಲ್ಲವೂ ನನ್ನಲ್ಲಿ ತುಂಬಾ ಬದಲಾವಣೆ ಕಂಡುಬರಲು ಕಾರಣವಾಯಿತು. ಮೊಂಟೆಸರಿ ಕೋರ್ಸ್ನಿಂದ ನನ್ನ ಇಂಗ್ಲಿಷ್ ವೊಕ್ಯಾಬ್ಯುಲರಿ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಎಂದು ಹೇಳಲು ನನಗೆ ತುಂಬಾ ಸಂತೋಷವಾಗುತ್ತಿದೆ. ಟೀಚರ್ ಆಗಲು ಬಯಸುವವರು, PUC ಮಾಡಿಲ್ಲ ಎನ್ನುವವರು ಈ ಕೋರ್ಸ್ ಅನ್ನು ಸೇರಿಕೊಳ್ಳಿ. ನಿಮ್ಮ ಕನಸನ್ನು ನನಸಾಗಿಸಿಕೊಳ್ಳಿ.